ನಾನುವರ್ತಯತಿ ಹಯ ಅಘಾಯುರ್ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸುಜೀವತಿ. ತದೇತಜ್ಜಗಚ್ಚಕ್ರಂ ಯೋ ನಾನುವರ್ತಯತಿ ಸಹ ತದ್ವಿನಾಶಕತ್ವಾತ್ ಅಘಾಯುಃ ಪಾಪನಿಮಿತ್ತಮೇವ ಯಸ್ಯ ಆಯುಃ ಸೋ ಅಘಾಯುಃ ಅಂತ ಇಷ್ಟು ವಿಷಯವನ್ನು ನಾವು ನೋಡಿದ್ವಿ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಇದು ಮುಂದಿನ ಮಾತು. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆತ್ಮರತಿ ಅಂದ್ರೆ ಪರಮಾತ್ಮನಲ್ಲೇ ಸುಖವನ್ನ ಕಾಣುವವನು. ಎಸ್ತು ಆತ್ಮರತಿ ಏವ ಸ್ಯಾತ್ ಆತ್ಮತೃಪ್ತ, ಅವನಲ್ಲೇ ಅವನಿಂದ ಪಡೆದ ಸುಖದಿಂದಲೇನೆ ತೃಪ್ತನಾದವನು. ಅದರ ಮುಂದೆ ಆತ್ಮರತಿ ಬಂದ ಮೇಲೆ ಮತ್ತೆ ಬೇರೆ ಸುಖ ಬೇಕು ಅಂತ ಬಯಸದೇ ಇರುವಷ್ಟು ಆತ್ಮತೃಪ್ತಶ್ಚ, ತೃಪ್ತನೂ ಆಗಿ ಆತ್ಮತೃಪ್ತಶ್ಚ ಮಾನವ, ಮನುಷ್ಯನನ್ನೇ ಹೇಳಿದ್ದು. ಇದು ಯಾವುದೋ ಋಷಿಗಳಿಗೆ ದೇವತೆಗಳಿಗೆ ಹೇಳಿದ್ದಲ್ಲ. ಸಾಮಾನ್ಯ ಮನುಷ್ಯನೂ ಕೂಡ ಆತ್ಮರತಿ ಉಳ್ಳವನಾಗಿ ಆತ್ಮತೃಪ್ತನಾಗಿ ಯಾರಿರ್ತಾನೋ, ಯಾರು ಆತ್ಮರತಿ ಆಗ್ತಾನೆ ಅವನೇ ಆತ್ಮತೃಪ್ತನಾಗ್ತಾನೆ. ಆತ್ಮನ್ಯೇವ ಚ ಸಂತುಷ್ಟಸ್ತಸ್ಯ ಕಾರ್ಯನ್ನ ವಿದ್ಯತೆ. ಅದು ಒಂದು ಸಿಕ್ಕಿದ್ಮೇಲೆ ಬೇರೆ ಜಗತ್ತಿನ ಯಾವ ಸುಖಗಳು ಕೂಡ ಬೇಡ ಅಂತ ಅನ್ಸ್ಬಿಡುತ್ತೆ. ತಸ್ಯ ಕಾರ್ಯಂನ ವಿದ್ಯತೆ. ಅದು ಬಿಟ್ಟು ಬೇರೆ ಬೇಡ ಅಂತ ಅನ್ನಿಸುವಂಥವನ ನಡೆಯಲ್ಲಿ ಅವನು ಇಂಥದ್ದೇ ಮಾಡಬೇಕು, ಹೀಗೇ ಮಾಡಬೇಕು, ಇಷ್ಟೇ ಮಾಡಬೇಕು ಅನ್ನುವ ಯಾವುದೇ ಅವನಿಗೆ ರೀತಿ ರಿವಾಜುಗಳು ಉಳಿಯುವುದಿಲ್ಲ. ತಸ್ಯ ಕಾರ್ಯಂ ನ ವಿದ್ಯತೆ. ಅವನಿಗೆ ಬೇರೆ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನನ್ನು ಹೇಳುವುದಿಲ್ಲ. ಇದು ಇನ್ನೊಂದು ಮುಖದಲ್ಲಿ ತನ್ನನ್ನೇ ತಾನು ಕಾಣುವ ಪ್ರಯತ್ನ ಮಾಡುತ್ತಾ ತನ್ನೊಳಗಿನ ಸುಖವನ್ನ ಪಡೆಯುವವನು, ತನ್ನೊಳಗೆ ಇರುವಂತಹ ಸುಖವನ್ನ ಕಂಡ ಮೇಲೆ ಬೇರೆ ಸುಖದ ಬಗ್ಗೆ ಆಲೋಚನೆ ಇಲ್ಲದವನು, ಬೇರೆ ಯಾವುದೂ ಬೇಡ ಎನಿಸಿ ನೈಜ ಸುಖದಲ್ಲಿಯೇ ಕಾಲ ಕಳೆಯುವವನಿಗೆ ಕರ್ತವ್ಯಗಳ ಸಂಕೋಲೆ ಇಲ್ಲ. ಇಲ್ಲಿ ಎಲ್ಲರೂ ಒಂದೊಂದು ರೀತಿಯ ಅರ್ಥವನ್ನ ಬರೆದಿರುವುದರಿಂದ ಆಚಾರ್ಯರು ಸ್ವಲ್ಪ ವಿಶೇಷವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತರ್ಹಿ ಅತೀವ ಮನಸ್ಸಮಾಧಾನಮಪಿ ನ ಕಾರ್ಯಂ ಇತ್ಯತ ಆಹ ಯಸ್ತು. ಏನು ಹೇಳಿದಾಗಾಯ್ತು? ಕರ್ಮಚಕ್ರದಲ್ಲೇ ತೊಡಗಬೇಕಾದದ್ದು ಹೌದಾದರೆ ಮನಸ್ಸನ್ನು ಪೂರ್ತಿ ಅಂತರ್ಮುಖಗೊಳಿಸುವುದಕ್ಕೆ ಸಾಧ್ಯ ಇಲ್ಲ ಅಂತಾಯ್ತು. ಆ ಸಮಾಧಿ ಸ್ಥಿತಿ ಅನ್ನೋದು ಬೇಕಾಗಿಲ್ಲ. ಅದಕ್ಕೆ ಉತ್ತರ ಕೊಟ್ಟದ್ದು ಅಘಾಯು ಇಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತಿ ಅಂತ. ಕರ್ಮಚಕ್ರಕ್ಕೆ ನಿರಂತರ ತೊಡಗುವುದು ಅನ್ನುವುದು ಹೊರಮುಖವಾದ ಚಿಂತನೆ. ಆತ್ಮರತಿ ಆತ್ಮತೃಪ್ತ ಅನ್ನುವ ಹಿನ್ನೆಲೆಯಲ್ಲಿ ಸಮಾಧಿ ಇತ್ಯಾದಿಗಳಿಗೆಲ್ಲ ಬೆಲೆ ಇಲ್ಲ ಅನ್ನೋದನ್ನೇ ಯೋಚಿಸಿ ಅದಕ್ಕೆ ಉತ್ತರ ಕೊಟ್ಟದ್ದು. ಇಲ್ಲ, ಅದು ಕೂಡ ಅಷ್ಟೇ ಮುಖ್ಯವಾದದ್ದು. ಈಗ ರಮಣಂ ಪರದರ್ಶನಾದಿ ನಿಮಿತ್ತಂ ಸುಖಂ.
ರಮಣೀಯವಾದ ಬೆಟ್ಟ, ರಮಣೀಯವಾದ ಝರಿ, ರಮಣೀಯವಾದ ಕಾಡು, ರಮಣೀಯವಾದ ಹಾಡು. ಇದು ಹೊರಗಿನಿಂದ ಪರದರ್ಶನ ನಿಮಿತ್ತಂ ಸುಖಂ, ಹೊರಗಿನಿಂದ ಬರುವಂತಹ ಇಂದ್ರಿಯಗಳಿಗೆ ಬರುವ ಸುಖ. ತೃಪ್ತಿ ಅನ್ಯತ್ರ ಅಲಂ ಬುದ್ಧಿ. ತೃಪ್ತಿ ಅಂದ್ರೇನು? ಇದು ಒಂದು ಸುಖ ಸಿಕ್ಕಿದ ಮೇಲೆ, ಅಥವಾ ಇದು ಒಂದು ಅವನ ಬದುಕನ್ನ ಫುಲ್ಫಿಲ್ ಮಾಡಿದ ಮೇಲೆ ಇನ್ನೇನೋ ಒಂದು ಬೇಕು ಅಂತ ಅನ್ನುವ ಅಪೇಕ್ಷೆ ಇಲ್ಲದ ಅದರತ್ತ ಅಲಂ ಬುದ್ಧಿ, ಅದು ಬೇಡ ಅಂತ ಅನ್ನಿಸುವಂತಹ ಸ್ಥಿತಿ. ಬೇರೆ ಯಾವುದು ಬೇಡ, ಸಾಕು, ಇಷ್ಟರಲ್ಲೇ. ಸಂತೋಷ ಅಂದ್ರೇನು? ತಜ್ಜನಕಂ ಸುಖಂ. ಸಂತೋಷ ಅನ್ನೋದು ಆ ತೃಪ್ತಿಯಿಂದ ಬರುವ ಇತಿ ಅನ್ನುವ, ಇಷ್ಟೇ, ಇದಕ್ಕಿಂತ ಹೆಚ್ಚಿನದ್ದು ಬೇಡ ಅನ್ನೋದನ್ನ ಭಾವ ತಾಳುವುದರ ಜೊತೆಗೆ ಏನು ಸಿಕ್ಕಿತೋ ಅದರಲ್ಲೇ ಸಂತೋಷ ಪಡುವಂತಹ ಒಂದು ಭಾವ, ಆ ತೃಪ್ತಿಯಿಂದ ಹುಟ್ಟಿದ್ದೇನಿದೆ ಸುಖ, ಅದು ಸಂತೋಷ ಅಂತ ಅರ್ಥ. ಹಾಗಂತ ಎಲ್ಲಿದೆ? ಸಂತೋಷ ತೃಪ್ತಿ ಕಾರಣಂ. ಸಂತೋಷ ಅನ್ನೋದು ತೃಪ್ತಿಯೇ ಕಾರಣವಾಗಿ ಉಳ್ಳದ್ದು. ತೃಪ್ತಿಜನಕಂ ಸುಖಂ ಸಂತೋಷ. ಸಂತೋಷ ತೃಪ್ತಿ ಕಾರಣಂ ಇತಿ ಅಭಿಧಾನಾತ್. ಈ ರೀತಿ ಕೋಶದಲ್ಲೇ ಹೇಳಿದ್ದಾರೆ. ಆದ್ರಿಂದ ತೃಪ್ತಿಗೆ ಕಾರಣವಾದ ಸುಖವೇ ಸಂತೋಷ. ತೃಪ್ತಿಗೆ ಕಾರಣವಾದ ಸುಖವೇ ಸಂತೋಷ ಅನ್ನುವುದು ಕೋಶದಲ್ಲಿ ಬಂದ ಮಾತು. ಅಂದ್ರೆ ಸಾಕು ಅನ್ನುವ ಬುದ್ಧಿ ಬರುವ ಹಿನ್ನೆಲೆಯಲ್ಲಿ ಏನು ಸುಖ ಆಗತ್ತೆ, ಸಾಕು ಅಂತ ಅನ್ನಿಸುವಾಗ ಬರುವ ಸುಖ ಏನಿದೆ ಅದು ಸಂತೋಷ. ಅದು ಮೂಲದಲ್ಲಿ ಹೋದ್ರೆ ಸಂತೋಷ ಅನ್ನುವುದನ್ನೇ ತೃಪ್ತಿ ಅನ್ನುವ ಅರ್ಥದಲ್ಲಿ ಬಳಕೆ ಮಾಡುವುದು ಇದೆ. ಅದರ ಅಭಿಪ್ರಾಯ ಏನು ಅಂದ್ರೆ, ತೃಪ್ತಿಯಾದಾಗ ಮಾತ್ರ ಅದು ಸಂತೋಷದ ಭಾವಕ್ಕೆ ಬರುತ್ತೆ. ತೃಪ್ತಿ ಇಲ್ಲದೆ ಇದ್ದಾಗ ಅದು ಸಂತೋಷದ ಭಾವಕ್ಕೆ ಸಂಬಂಧ ಪಡುವುದಿಲ್ಲ, ಏನೋ ತಾತ್ಕಾಲಿಕವಾದ ಭಾವ ಆಗುತ್ತೆ. ಹೀಗೆ ಪರಮಾತ್ಮ ದರ್ಶನಾದಿ ನಿಮಿತ್ತಂ ಸುಖಂ ಪ್ರಾಪ್ತಃ. ಆನಂದದ ತುತ್ತ ತುದಿ ಎನಿಸಿದ ಪರಮಾತ್ಮ ದರ್ಶನಾದಿ ನಿಮಿತ್ತಂ ಸುಖಂ. ಭಗವಂತನನ್ನ ಕಾಣುವ ನೆಪದಿಂದ ಬಂದ ಸುಖ ಏನಿದೆ, ಸುಖಂ ಪ್ರಾಪ್ತಃ, ಅದು ನಿಜವಾದ ಸುಖ. ಅನ್ಯತ್ರ ಸರ್ವಾತ್ಮನ ಅಲಂ ಬುದ್ಧಿ. ಅನ್ಯತ್ರ ಪರಮಾತ್ಮನನ್ನ ದರ್ಶನ ಮಾಡಿದ್ದರ ಹೊರತಾದ ಬೇರೆ ಕಡೆ ಎಲ್ಲ ಸುಖದಲ್ಲೂ, ಅಥವಾ ಇನ್ಯಾವುದೇ ಸೌಂದರ್ಯ ಇರ್ಬೋದು, ಇನ್ಯಾವುದೇ ಮೆಲೋಡಿಯಸ್ನೆಸ್ ಇರ್ಬೋದು, ಅಥವಾ ಇನ್ನೇನೇ ಇದ್ರೂ ಈ ದರ್ಶನದ ಮುಂದೆ, ಈ ಸ್ಪರ್ಶನದ ಮುಂದೆ, ಈ ಶ್ರವಣದ ಮುಂದೆ ಯಾವುದು ದೊಡ್ಡದಲ್ಲ ಅಂತ ಅನ್ನಿಸಿ ಅಲಂಬುದ್ಧಿ ಬಂತು ಅಂತ ಅನ್ನುವುದೇ ಪರಮ ಸುಖ. ಅದು ತಚ್ಚ ಮಹಚ್ಚ ತತ್ ಸುಖಂ. ಅದು ಸುಖದ ತುತ್ತ ತುದಿ. ತೇನ ಏವ ಅನ್ಯತ್ರ ಅಲಂಬುದ್ಧಿ ಇತಿ ದರ್ಶಯತಿ. ತೇನೈವ ಅನ್ಯತ್ರ ಅಲಂಬುದ್ಧಿ ದರ್ಶಯತಿ ಆತ್ಮನ್ಯೇವ ಚ ಸಂತುಷ್ಟಸ್ತಸ್ಯ ಕಾರ್ಯನ್ನ ವಿದ್ಯತೆ. ಇದರಿಂದನೇ ಗೊತ್ತಾಗುತ್ತೆ, ಆ ಕಾರಣದಿಂದಲೇನೆ ಆತ್ಮರತಿ ಆತ್ಮತೃಪ್ತಿ ಹೊಂದಿದವನಿಗೆ ಬೇರೆ ಕಡೆ ನಿರೀಕ್ಷೆಯೇ ಇರುವುದಿಲ್ಲ. ಜೋಗ ಜಲಪಾತವನ್ನೇ ನೋಡಿ ಸಂತೋಷ ಪಟ್ಟವನಿಗೆ ಇದ್ಯಾವುದೋ ಸಣ್ಣ ತೊರೆ ಮೇಲಿಂದ ಕೆಳಗೆ ಬೀಳ್ತಾ ಇದೆ ಅಂತ ಅನ್ನುವಾಗ
ಸುಖ ಆಗುದಿಲ್ಲ ಅಂತಿಲ್ಲ, ಆದ್ರೆ ಅದನ್ನ ನೋಡಿ ಆದ್ಮೇಲೆ ಅದರ ಮುಂದೆ ಬೇರೆ ಯಾವುದನ್ನು ಕಂಪೇರ್ ಮಾಡ್ಲಿಕ್ಕೆ ಮನಸ್ಸು ಬರಲ್ಲ. ನಯಾಗರ ಇತ್ಯಾದಿಗಳು ಯಾವುದೇ ಅದರದ್ದೇ ಆದ ಒಂದು ಚೆಲುವು ಇದ್ದ ಮೇಲೆ ಅದಕ್ಕಿಂತ ಮೇಲಿನದ್ ಕಂಡ್ರೆ ಸುಖ ಬರುತ್ತೆ. ಆದ್ರೆ ಪರಮಾತ್ಮನ ಸೌಖ್ಯ ಅನ್ನುವಂಥದ್ದು ಅದಕ್ಕಿಂತ ಮೇಲೆ ಮತ್ತೊಂದು ಸೌಖ್ಯದ ಸ್ಥಿತಿ ಇಲ್ವೇ ಇಲ್ಲ. ಆತ್ಮನ್ಯೇವಚ ಸಂತುಷ್ಟ, ಪರಮಾತ್ಮನ ಅಂತರ್ಯಾಮಿಯ ಒಲುಮೆಯಲ್ಲೇ ಯಾರು ಸಂತುಷ್ಟನಾಗಿರ್ತಾನೆ ಅವನಿಗೆ ಈಗ ಬೇರೆ ಸೌಖ್ಯಕ್ಕಾಗಿ ಪ್ರಯತ್ನಿಸುವುದು ಅನ್ನುವುದು ಯಾಕೆ ಹೇಳಿ, ಅಥವಾ ಯಾವುದೇ ಚಟುವಟಿಕೆ ಮಾಡುವುದು ಯಾಕೆ ಹೇಳಿ? ಪರಮಾತ್ಮನನ್ನ ಕಂಡು ಸೌಖ್ಯವನ್ನು ಅನುಭವಿಸಲಿಕ್ಕೆ. ಪರಮಾತ್ಮನನ್ನ ಕಾಣುವ ಸೌಖ್ಯ ಅನ್ನುವಂಥದ್ದು ಅತ್ಯಂತ ಸಹಜವಾಗಿಯೇ ಲಭ್ಯವಾಗಿದೆ ಅಂತಂದ ಮೇಲೆ ಮತ್ತೆ ಬೇರೆದನ್ನ ಬಯಸುವಂತಹ ಅವಶ್ಯಕತೆ ಏನ್ ಬರುತ್ತೆ? ಏನೂ ಬರಲ್ಲ. ಆದ್ರಿಂದಾಗಿ ಪರಮಾತ್ಮನ ಸೌಖ್ಯದ ಮುಂದೆ ಎಲ್ಲವೂ ಕೂಡ ಸಣ್ಣದು. ಆದ್ರಿಂದಾಗಿ ಅದಕ್ಕಿಂತ ಮೇಲಿನ ಅಪೇಕ್ಷೆ ಅವನಿಗೆ ಹುಟ್ಟುವುದೇ ಇಲ್ಲ. ಆ ನಾಣ್ಯ ಕಿಮಪಿ ಸಂತೋಷ ಕಾರಣಂ ಇತ್ಯವಧಾರಣಂ ತತ್ಸ್ಥ ಏವ ಸನ್ನ ಸಂತುಷ್ಟ ಇತ್ಯರ್ಥ. ಪರಮಾತ್ಮನಲ್ಲೇ ಉಳಿದು ಲೋಕದಲ್ಲಿ ಮಾಡುವ ಕರ್ತವ್ಯಗಳ ಉದ್ದೇಶ ಇಂದ್ರಿಯ ಸೌಖ್ಯವನ್ನ, ಇಂದ್ರಿಯ ಶುದ್ಧಿಯನ್ನ ಸಂಪಾದಿಸಿ ಅದಕ್ಕಿಂತ ಮೇಲಿನ ಚಿಂತನೆಗೆ ಹೋಗ್ಬೇಕು ಅಂತ. ಆದ್ರೆ ಅದಕ್ಕಿಂತಲೂ ಮೇಲಿನ ಸೌಖ್ಯ ಒಂದಿಲ್ಲ ಅಂತಾಗಿ ಅದೇ ಪರಮ ಸುಖ ಅಂತಾದಾಗ ಅದಕ್ಕಿಂತ ಬೇರೆ ಸಂತೋಷದ ಕಾರಣವನ್ನು ಹುಡುಕಿಕೊಂಡು ಹೋಗುವುದಕ್ಕೆ ಅರ್ಥ ಇದೆಯಾ? ಅದು ಋಷಿಗಳು ಕಂಡ ಸತ್ಯ. ಅದರಿಂದಾಗಿ ಆತ್ಮನ ತೃಪ್ತ, ಪರಮಾತ್ಮನನ್ನ ಕಂಡು ಅವನನ್ನೇ ನೆನಪಿಸಿಕೊಂಡು ಸುಖ ಉಣ್ಣುವವ ಆತ್ಮತೃಪ್ತ. ಬೇರೆ ಸುಖ ಸರ್ವಥಾ ಬೇಡ ಅಂತ ಸಾಕು ಅಂತ ನಿಲ್ಲಿಸಿದವ. ಹಿರಿದಾದದ್ದೇ ಆ ಸುಖ, ಆ ಸುಖಕ್ಕಿಂತ ಹಿರಿದಾದ ಸುಖ ಮತ್ತೊಂದಿಲ್ಲ. ಆದ್ದರಿಂದಲೇ ಬೇರೆ ಯಾವುದೂ ಬೇಡ ಅಂತ ಅನ್ನಿಸುವ ಭಾವನೆಯನ್ನು ತೋರಿಸುವ ದೃಷ್ಟಿಯಿಂದಲೇ ಮತ್ತೆ ಹೇಳಿದ್ರು ಸಂತುಷ್ಟ ಅಂತ. ಅವನಲ್ಲೇ ನೆಲೆಗೊಂಡು ಹಿರಿದಾದ ಸುಖವನ್ನ ಉಂಡವನು ಬೇರೆ ಯಾವ ಸಂತೋಷಕ್ಕೂ ಅವನು ಬಾಗುವುದೂ ಇಲ್ಲ, ಇದೇ ಸಂತೋಷ ಅಂತ ಬೇರೆದನ್ನ ಕಂಡು ಬೀಗುವುದೂ ಇಲ್ಲ. ಏವ ಅನ್ನುವ ಶಬ್ದ ಹೇಳಿದ್ರಿಂದನೇ ನಮಗೆ ಗೊತ್ತಾಗುತ್ತೆ ಇದು ಸೌಖ್ಯದ ಪರಾಕಾಷ್ಠೆ. ಇದರ ಮೇಲೆ ಮತ್ತೊಂದು ಸೌಖ್ಯದ ಆತ್ಮನ್ಯೇವಚ ಸಂತುಷ್ಟ ಅನ್ನುವಲ್ಲಿ ಏವಕಾರ ಅವಧಾರಣ ಅಂತ ಅನ್ನುವುದು ಆ ಸುಖಕ್ಕಿಂತ ಬೇರೆ ಸುಖ ಇಲ್ಲ ಅಂತ. ಆತ್ಮನಿಂದ ಅವನು ಪರಮ ತೃಪ್ತನಾಗಿರ್ತಾನೆ. ತೃಪ್ತಿ ಅನ್ನುವುದು ಅಲಂಬುದ್ಧಿ, ಅದೇ ಅರ್ಥದಲ್ಲಿ ಬಂದದ್ದು. ತೃಪ್ತಿ ಅನ್ನೋದು ಸಾಕು ಅನ್ನುವ ಮಾತು. ಅಲಂಬುದ್ಧಿ ಅನ್ನೋದ್ರೆ ಅರ್ಥ ಏನು? ಒಂದ್ ಮಾತಿದೆ, ವಯಂತು ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೈ ಇತಿ. ಪರೀಕ್ಷಿತ್ ಮಹಾರಾಜ ಕೃಷ್ಣನ ಚರಿತೆಯನ್ನ ಕೇಳಿ ಮತ್ತು ಅಂದ್ರೆ ಅವನು ಸಂಗ್ರಹ ರೂಪವಾಗಿ ಸ್ವಲ್ಪ ಹೇಳಿದಾಗ, ನಂಗೆ ವಿಸ್ತಾರವಾಗಿ ಹೇಳಬೇಕು. ವಯಂತು ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೈ, ಭಗವಂತನ ಲೀಲೆಯ ಕೇಳುವಿಕೆಯಿಂದ ನಮಗೆ ಸಾಕು ಅನ್ನುವ ಭಾವ ಎಂದೂ ಬರುವುದಿಲ್ಲ. ನ ವಿತೃಪ್ಯಾಮ, ಇನ್ನಿಷ್ಟೇ ಕೇಳಲಿಕ್ಕಿರುವುದು, ಇನ್ನೇನು ಕೇಳಲಿಕ್ಕಿಲ್ಲ ಅಂತ ಭಾವಿಸ್ಲಿಕ್ಕೆ ಯಾವುದೇ ತರದ ಅವಕಾಶ ಇಲ್ಲ ಅಂತ ಹೇಳಿದ ಪ್ರಯೋಗ ತೃಪ್ತಿ ಅನ್ನುವುದನ್ನ ಸಾಕು ಅನ್ನುವ ಅರ್ಥದಲ್ಲಿ ಹೇಳುವುದು. ಆದ್ರೆ ಇಲ್ಲಿ ನವಿತೃಪ್ಯಾಮ, ನಮಗೆ ಸಾಕು ಅಂತ ಬುದ್ಧಿ ಬರಲ್ಲ. ಇದು ಪ್ರಯೋಗ ಸಿದ್ಧಂ. ಪ್ರಯೋಗದಲ್ಲಿ ಲೋಕದಲ್ಲಿ ಅದ್ಯಾಹಾರಸ್ತು ಅಗತಿಕಾಗತಿ ಆತ್ಮರಿತರೇವ ಅವಧಾರಣಾತ್ ಅಸಂಪ್ರಜ್ಞಾತ ಸಮಾಧಿಸ್ತಸ್ಯೈವ ಕಾರ್ಯಂ ನ ವಿದ್ಯತೆ. ಈಗ ಭಗವಂತನ ಗುಣಗಳನ್ನ ಕೇಳಿದ ಮೇಲೆ ಬೇರೆ ಲೋಕದ ವ್ಯಕ್ತಿಯ ಗುಣಗಳನ್ನ ನಾವು ಮಹತ್ವದ್ದು ಅಂತ ಹೇಳುವುದು ಹೇಗೆ? ಅವನಿಂದ ಸಿಗುವುದಕ್ಕೆ ಮೀರಿ ಇನ್ಯಾವ ಸುಖವನ್ನು
ರಕ್ಷಣೆಯನ್ನು ಬೇರೆ ಯಾರೂ ನೀಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಅವನಲ್ಲೇ ಮನಸ್ಸು ನೆಲೆಗೊಳ್ಳುವುದನ್ನೇ ನಾವು ತೃಪ್ತಿ, ಖುಷಿ ಅನ್ನೋದು. ಇದು ಪರಮಾತ್ಮನಲ್ಲೇ ಸಿದ್ಧ ಅನ್ನುವ ದೃಷ್ಟಿಯಿಂದ ಎಲ್ಲ ಕಡೆ ಅತ್ಯಂತ ಸಹಜವಾಗಿ ಜ್ಞಾನಿಗಳು ಭಗವಂತನನ್ನ ಕಂಡ ಮೇಲೆ ಬೇರೆ ಏನು ಬೇಡಪ್ಪ, ಸಾಕು ಅಂತ ಹೇಳಿದ್ದು ನಮಗೆ ಕಾಣುತ್ತೆ. ಆತ್ಮ ಸುಖದಲ್ಲೇ, ಆತ್ಮ ದರ್ಶನದಲ್ಲೇ ಸುಖ ಕಾಣುವವ ಆತ್ಮರತಿರೇವ ಸ್ಯಾತ್. ಪೂರ್ತಿಯಾಗಿ ಹೊರಗಿನ ಪ್ರಪಂಚವನ್ನ ಕಳಚಿ ಒಳಗೆ ನಿಂತವ ಆತ್ಮರತಿರೇವ ಅಂತ ಹೇಳುವುದರಿಂದ ಪ್ರಪಂಚದ ಸಂಬಂಧ ಇಲ್ಲ ಅಂತ ಅರ್ಥ. ಕೊನೆಗೆ ಇದು ಏನು ಹೇಳ್ತಾ ಇದೆ? ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯನ್ನ ಹೇಳ್ತಾ ಇದೆ. ಭಗವಂತನಲ್ಲೇ ಮನಸ್ಸಿಟ್ಟ ಅಪರೋಕ್ಷ ಜ್ಞಾನಿ ದೇಹೇಂದ್ರಿಯಗಳ ಎಚ್ಚರ ಇದ್ದಾಗ ಅವನನ್ನ ಮೆಚ್ಚಿಸುವುದಕ್ಕಾಗಿ ಸ್ವಧರ್ಮವನ್ನ ಆಚರಿಸಬೇಕು. ಅದು ಎಲ್ಲರೂ ಮಾಡುವಂಥದ್ದೇ. ಸ್ವಲ್ಪ ಮೇಲೆ ಹೋಗಿ, ವಾಕ್ಯ ಮುಂದೆ ಹೋಯ್ತು, ನೆಕ್ಸ್ಟ್ ಪೇಜ್ ಅಲ್ಲಿದೆ. ಸ್ಥಿತ ಪ್ರಜ್ಞಸ್ಯಾಪಿ ಕಾರ್ಯೋ ದೇಹಾದಿ ದೃಶ್ಯತೆ ಯದಾ ಸ್ವಧರ್ಮೋ ಮಮ ತುಷ್ಟ್ಯರ್ಥಃ ಸಾ ಹಿ ಸರ್ವೈರಪೇಕ್ಷಿತ ಇತಿ ವಚನಾತ್ ಪಂಚರಾತ್ರೇ. ಸ್ಥಿತ ಪ್ರಜ್ಞಸ್ಯಾಪಿ ಕಾರ್ಯಃ ದೇಹಾದಿ ದೃಶ್ಯತೆ. ಸ್ಥಿತಪ್ರಜ್ಞನಾದ್ರೂ ಕೂಡ ಎಚ್ಚರಗೊಂಡಾಗ, ಇಂದ್ರಿಯಗಳ ಎಚ್ಚರ ಇದ್ದಾಗ ಭಗವಂತನನ್ನ ಮೆಚ್ಚಿಸುವುದಕ್ಕೋಸ್ಕರ ಅವನು ಸ್ವಧರ್ಮೋ ಮಮ ತುಷ್ಟ್ಯರ್ಥ ಅವನು ಮಾಡಬೇಕು. ಯಾಕಂದ್ರೆ ನನಗೆ ತುಂಬಾ ಇಷ್ಟ. ಸಾಹಿ ಸರ್ವೈರಪೇಕ್ಷಿತ, ಇದೇ ಎಲ್ಲರಿಂದಲೂ ಕೂಡ, ಅಂದ್ರೆ ಎಲ್ಲ ಜ್ಞಾನಿಗಳಿಗೂ ಕೂಡ ಅಪೇಕ್ಷಿತವಾದದ್ದು. ಸಮಾಧಿ ಸ್ಥಿತಿಯಲ್ಲಿದ್ದಾಗ ಯಾವ ಕರ್ಮವೂ ಅವನಿಗಿಲ್ಲ. ತಸ್ಯ ಕಾರ್ಯಂ ನ ವಿದ್ಯತೆ. ಸಮಾಧಿ ಸ್ಥಿತಿಯನ್ನು ಹೊರತುಪಡಿಸಿ ಹೊರಗೆ ಇದ್ದಾಗ, ಲೋಕದಲ್ಲಿ ಒಡನಾಟ ಇದ್ದಾಗ, ಆಗ ಪರಮಾತ್ಮನ ತೃಪ್ತಿಗೋಸ್ಕರ ಸ್ವಧರ್ಮವನ್ನು ಅವರು ಆಚರಿಸ್ತಾರೆ. ಇದು ಎಲ್ರಿಗೂ ಅಪೇಕ್ಷಿತವಾದದ್ದೇ. ಇದು ಪಂಚರಾತ್ರದ ಮಾತು. ಅನ್ಯರತಿರಪಿ ಈಶತ್ ಸರ್ವಸ್ಯ ಭವತಿ. ಬೇರೆ ಸಮಯದಲ್ಲಿ ಸ್ವಲ್ಪ ಆದ್ರೂ ಕೂಡ ಬೇರೆ ವಿಷಯಗಳಿಂದ ಸುಖಾನುಭವ ಬರುವಂತದ್ದು ಎಲ್ರಿಗೂ ಇದ್ದೇ ಇದೆ. ಈಗ ಆತ್ಮರತಿರೇವ, ಆತ್ಮತೃಪ್ತಶ್ಚ, ಆಮೇಲೆ ಆತ್ಮನ್ಯೇವಚ ಸಂತುಷ್ಟ. ಈ ಮಾತಿನಿಂದ ಒಂದು ಅಂಶ ಏನ್ ಗೊತ್ತಾಗಿದೆ, ಇದು ಸಮಾಧಿ ಸ್ಥಿತಿಯ ಬಗ್ಗೆನೇ ಹೇಳಿದೆ. ಯಾಕೆಂದ್ರೆ ಹೊರಗಿನ ಸ್ಥಿತಿಗೆ ಬಂದಾಗ ಅಲ್ಲಿ ಉಳಿದ ಇಂದ್ರಿಯಗಳ ಯಥಾವತ್ತಾದ ಸ್ವಲ್ಪ ಸೌಖ್ಯ, ಅದು ಪರಮಾತ್ಮನ ವಿಷಯವನ್ನು ಹೊರತುಪಡಿಸಿ ಬೇರೆದ್ರಿಂದ ಬರುವುದನ್ನು ನಾವು ನೋಡ್ತೇವೆ. ಆದ್ರಿಂದಾಗಿ ಇಲ್ಲಿ ತತ್ರ ನಚ ತತ್ರ ಅಲಂಬುದ್ಧಿ ಮಾತ್ರ ಮುಕ್ತಂ. ಅಲ್ಲಿ ಇನ್ನೂ ನೋಡ್ಬೇಕು, ಇನ್ನೂ ಕೇಳಬೇಕು, ಇನ್ನೂ ತಿನ್ಬೇಕು, ಇನ್ನೂ ಅಂತ ಅನ್ಸತ್ತೆ ಹೊರತು ಆ ಲೋಕದ ವ್ಯವಹಾರದ ಸುಖಗಳಲ್ಲಿ ಸಾಕು ಅಂತ ಅನಿಸುವುದಿಲ್ವೇ ಇಲ್ಲ. ಅಂದ್ರೆ ಅಲಂಬುದ್ಧಿ ಇಲ್ಲಿ ಏನ್ ಬಂತು? ನಚ ತತ್ರ ಅಲಂಬುದ್ಧಿ ಮಾತ್ರ ಮುಕ್ತಂ. ನಾನು ಹೇಳಿದೆ ಆ ಶ್ಲೋಕದಲ್ಲಿ ಆತ್ಮತೃಪ್ತಶ್ಚ ಮಾನವ ಆತ್ಮನ್ಯೇವಚ ಸಂತುಷ್ಟ ಅನ್ನುವ ಶಬ್ದಗಳನ್ನು ಹೇಳಿದರೆ, ಆತ್ಮತೃಪ್ತ ಇತಿ ಪೃಥಗ್ ಅಭಿಧಾನಾತ್. ಕರ್ತೃ ಶಬ್ದ ಕಾಲಾವಚ್ಛೇದೇನ ಚ ಅಯಂ ಪ್ರಸಿದ್ಧ ಯೋ ಭುಂಕ್ತೆ ಸತು ನ ಬ್ರೂಯಾತ್ ಇತ್ಯಾದು. ಆತ್ಮತೃಪ್ತ ಅನ್ನುವ ಶಬ್ದವನ್ನು ಮತ್ತೆ ಪ್ರಯೋಗ ಮಾಡಿದ್ದಾರೆ. ಆತ್ಮನ್ಯೇವಚ ಸಂತುಷ್ಟ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅದರಿಂದಾಗಿ ಎಲ್ಲ ಕಡೆ ಆ ಏವಕಾರ ಪ್ರಾಪಂಚಿಕವಾದ ಸುಖಕ್ಕಿಂತ ಮೀರಿದ ಸೌಖ್ಯವೊಂದನ್ನ ಆತ ಪಡೆದು ಸಮಾಧಿ ಸ್ಥಿತಿಯಲ್ಲಿ ಇರುವುದನ್ನೇ ಅದು ಖಚಿತಪಡಿಸುತ್ತೆ. ಆದ್ರಿಂದಾಗಿ ಸರ್ವಾತ್ಮನ ಸಾಕು, ಬೇರೆ ಯಾವುದು ಬೇಡ ಅನ್ನುವ ಎಚ್ಚರ ಆತನಿಗೆ ಇರುವುದಾದ್ರಿಂದಾಗಿ ಸಮಾಧಿ ಸ್ಥಿತಿಯಲ್ಲಿ ಇರುವಾಗ ಮಾತ್ರ ಪೂರ್ಣ ಪ್ರಮಾಣದ ಪರಮಾತ್ಮನ ಅನುಭವದಿಂದ ಬೇರೆ ಕಡೆ ಅಲಂಬುದ್ಧಿ ಇರ್ಲಿಕ್ಕೆ ಸಾಧ್ಯ. ಯೋ ಭುಂಕ್ತೆ ಸತು ನ ಬ್ರೂಯಾತ್. ಯಾರು ಊಟ ಮಾಡ್ತಿರ್ತಾನೋ ಅವನೇನು ಮಾತಾಡಬಾರದು ಅಂತ ನಿಯಮ. ಊಟ ಅನ್ನೋದು ಮತ್ತು ಮಾತುಕತೆ ಅನ್ನೋದು
ಏಕಕಾಲದಲ್ಲಿ ಒಟ್ಟಿಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪರಮಾತ್ಮನಲ್ಲೇ ರತನಾದವನಿಗೆ ಪ್ರಾಪಂಚಿಕ ಸುಖದ ಕಡೆಗೆ ಗಮನ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದಾಗಿ ಅಲ್ಲಿ ಸಮಾಧಿ ಸ್ಥಿತಿಯನ್ನೇ ಹೇಳಿದ್ದು ಅನ್ನೋದು ಸ್ಪಷ್ಟ. ಅತಃ ಅಸಂಪ್ರಜ್ಞಾತ ಸಮಾಧೌ ಏವ ಏತತ್. ಈಗ ಈ ಶ್ಲೋಕದಲ್ಲಿ ಹೇಳಿಕೆ ಕೊಟ್ಟದ್ದೇನು ಅಂದ್ರೆ, ಬೇರೆ ಪ್ರಪಂಚದ ಎಚ್ಚರವನ್ನೇ ಆತ ಹೊಂದಿಲ್ಲ ಅನ್ನೋದನ್ನ ಸೂಚಿಸುವ ದೃಷ್ಟಿಯಲ್ಲೇ ಆತ್ಮತೃಪ್ತಶ್ಚ ಆತ್ಮರತಿರೇವ ಆತ್ಮನ್ಯೇವಚ, ಎಲ್ಲ ಕಡೆ ಚ ಏವ ಅದು ಗಟ್ಟಿಯಾದ ನಿರ್ಧಾರವನ್ನು ಹೇಳುವಂತೆ ಕಾಣಿಸ್ತಾ ಇದೆ. ಮಾನವ ಇತಿ ಜ್ಞಾನಿನಃ ಏವ ಅಸಂಪ್ರಜ್ಞಾತ ಸಮಾಧಿರ್ಭವತಿ ಇತಿ ದರ್ಶಯತಿ. ಮತ್ತೆ ಆತ್ಮತೃಪ್ತಶ್ಚ ಮಾನವ, ಮತ್ತಾಗ ಮನುಷ್ಯರು ಅಂತ ಸಾಮಾನ್ಯವಾಗಿ ಹೇಳಿದ್ರೆ ಹೌದು, ಸಾಮಾನ್ಯ ಮನುಷ್ಯರಿಗೆ. ಆದ್ರೆ ಆ ಸಾಮಾನ್ಯ ಮನುಷ್ಯರೇ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಹೋದಾಗ ಈ ರೀತಿಯಾದ ಸೌಖ್ಯವನ್ನ, ಅಲಂಬುದ್ಧಿಯಿಂದ ಕೂಡಿದ ಸೌಖ್ಯವನ್ನ ಹೊಂದುತ್ತಾರೆ. ಯಾಕೆ ಮಾನವ ಅನ್ನುವ ಶಬ್ದಕ್ಕೆ ಜ್ಞಾನಿ ಅಂತ ಯಾಕೆ ಅರ್ಥ ಮಾಡ್ತೀರಿ ನೀವು? ಸಾಮಾನ್ಯರೇ ಯಾಕಾಗಬಾರದು? ಜ್ಞಾನಿಗಳಾದ ಸಾಮಾನ್ಯರನ್ನೇ ಹೇಳಿದ್ದು. ಮನು ಅವಬೋಧನೆ ಇತಿ ಧಾತೋಹೋ. ಪರಮಾತ್ಮ ರತಿಶ್ಚ ಅತ್ರ ವಿವಕ್ಷಿತ. ಪರಮಾತ್ಮನ ಪ್ರೀತಿ ಅನ್ನುವುದನ್ನೇ ಇಲ್ಲಿ ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಹೊರಟದ್ದು. ವಿಷ್ಣಾವೇವ ರತಿರ್ಯಸ್ಯ ಕ್ರಿಯಾ ತಸ್ಯೇವ ನಾಸ್ತಿ ಇತಿ ವಚನಾತ್. ಯಾರಿಗೆ ವಿಷ್ಣುವಿನಲ್ಲಿ ಅತ್ಯಂತ ಪ್ರೀತಿ ಇರುತ್ತೋ ಅವನಿಗೆ ಲೌಕಿಕ ಕ್ರಿಯೆಗಳಲ್ಲಿ ಯಾವ ಅಪೇಕ್ಷಿತವಾದ ಅಂದ್ರೆ ಈ ಕ್ರಿಯೆ ಮಾಡಬೇಕು ಅಂತ ಅನ್ನುವ ಅಪೇಕ್ಷೆ ಇರುವುದು ಸಾಧ್ಯವೇ ಇಲ್ಲ ಇತಿ ವಚನಾತ್. ಅಂತ ವಿಷ್ಣುವಲ್ಲೇ ಸುಖವನ್ನು ಅನುಭವಿಸಿದವನಿಗೆ ಮಾತ್ರ ಲೋಕದಲ್ಲಿ ಕರ್ಮದ ಕಟ್ಟು ಅನ್ನೋದು ಹುಟ್ಟಿಲ್ಲ, ಆ ಕಟ್ಟಿಗೆ ಅವನು ಬೀಳಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಹಿಂದೆ ಬನ್ನಿ, ತಾತ್ಪರ್ಯ ಹಿಂದೆ ಇದೆ. ತೃಪ್ತಿ ಸಂತೋಷ ಶಬ್ದಯೋ ಪರ್ಯಾಯತ್ವೇಪಿ, ಅದಕ್ಕಿಂತ ಕೆಳಗೆ ತೃಪ್ತಿ ಸಂತೋಷ ಶಬ್ದಯೋ ಪರ್ಯಾಯತ್ವೇಪಿ ಪರಮಾತ್ಮನ ತೃಪ್ತಃ ಪರಮಾತ್ಮನಿ ತೃಪ್ತಃ ಇತಿ ವಿಶೇಷಃ. ಈ ತೃಪ್ತಿ ಶಬ್ದಗಳ ಪರ್ಯಾಯವನ್ನ ನಾವು, ಪರ್ಯಾಯ ಅಂದ್ರೆ ಎರಡು ಸಮಾನ ಅರ್ಥಕವಾದ ಪದಗಳು ಅಂತ ಇಟ್ಕೊಳ್ಳುವುದಾದ್ರೆ, ಆತ್ಮನ್ಯೇವಚ ಸಂತುಷ್ಟಃ ಆತ್ಮತೃಪ್ತಶ್ಚ ಮಾನವ ಅಂತ ಮತ್ತೆ ರಿಪೀಟ್ ಮಾಡಬೇಕಾಗಿರಲಿಲ್ಲ. ಎರಡು ಬೇರೆ ಬೇರೆ ಅನ್ನೋದ್ರಿಂದಲೇನೆ ನಮಗೆ ಗೊತ್ತಾಗುತ್ತೆ ತೃಪ್ತಿ ಬೇರೆ ಸಂತೋಷ ಬೇರೆ. ವಿಷ್ಣು ಪ್ರಸಾದಾತ್ ರತಿಮಾನ್ ಸ್ತೃಪ್ತೋ ವಿಷ್ಣು ಪ್ರಸಾದತಃ ವಿಷ್ಣಾವೇವ ಅತಿತೃಪ್ತಶ್ಚ ಮುಕ್ತೋಸೌ ವಿದ್ಯಗೋಚರಃ ಇತ್ಯಾಗ್ನಿ. ತೃಪ್ತಿ ಸಂತೋಷ ಇದೆರಡು ಸಮಾನಾರ್ಥಕವಲ್ಲ ಅನ್ನುವುದನ್ನ ಶ್ಲೋಕವೇ ಬಿಡಿಸಿ ಹೇಳಿತು. ಅದಕ್ಕೆ ನೋಡಿ ಬೇರೆ ಕಡೆನೂ ಹಾಗೆ ಪ್ರಯೋಗ ಇದೆ. ವಿಷ್ಣು ಪ್ರಸಾದಾತ್ ರತಿಮಾನ್, ತೃಪ್ತೋ ವಿಷ್ಣು ಪ್ರಸಾದತಃ. ಒಂದು ಕಡೆ ರತಿಮಾನ್ ಅಂದ್ರು, ಮತ್ತೊಂದು ಕಡೆ ತೃಪ್ತ ಅಂದ್ರು. ವಿಷ್ಣಾವೇವ ಅತಿ ತೃಪ್ತಶ್ಚ ಮುಕ್ತೋಸೌ ವಿದ್ಯಗೋಚರಃ. ಹರಿಯ ಕರುಣೆಯಿಂದ ರಮಿಸುವವನು. ಪ್ರಸಾದ ಅಂದ್ರೆ ಅವನ ಪ್ರಸನ್ನತೆ, ಇವನ ಬಗ್ಗೆ ನನಗೆ ಪ್ರೀತಿ ಇದೆ ಅಂತ ತೋರಿಸಿದ ಭಾವ. ಹರಿಯ ಅನುಗ್ರಹದಿಂದಲೇ ತೃಪ್ತನಾದವನು. ತೃಪ್ತೋ ವಿಷ್ಣು ಪ್ರಸಾದತ. ಹರಿಯಲ್ಲೇ ಅತಿ ತೃಪ್ತಶ್ಚ, ಪೂರ್ಣವಾದ ತೃಪ್ತಿಯನ್ನ ಸಂತೋಷವನ್ನ ಅನುಭವಿಸಿದವನು. ಇಂಥವನೇ ಮುಕ್ತ ಅಂತ ಅನ್ನಿಸ್ತಾನೆ. ಇವನಿಗೆ ಯಾವತ್ತೂ ಕೂಡ ವಿದ್ಯಗೋಚರ ಅಂದ್ರೆ ಹೀಗೆ ಕೆಲಸ ಮಾಡಬೇಕು, ಇಂಥದ್ದೇ ಕೆಲಸ ಮಾಡಬೇಕು, ಇಷ್ಟೇ ಕೆಲಸ ಮಾಡಬೇಕು ಅಂತ ಅವನಿಗೆ ಯಾವುದೇ ವಿಧಿ ಇಲ್ಲ. ಅವನು ಪರಮಾತ್ಮನಲ್ಲೇ ಮುಳುಗಿದವನಾದ್ರಿಂದ ಅವನಿಗೆ ಬೇರೆ ಯಾವುದೇ ಹೊರಗಿನ ಚಟುವಟಿಕೆಗಳನ್ನು ಮಾಡಲಿಲ್ಲ ಅನ್ನೋದಕ್ಕೆ ಆಕ್ಷೇಪ ಮಾಡುವ ಹಾಗಿಲ್ಲ. ರತಿರಾನಂದ ಉದ್ದಿಷ್ಟ ತೃಪ್ತಿಸ್ತತ್ಕೃತಕೃತ್ಯತಾ ತೃಪ್ತಿಸ್ತು ತತ್ಕೃತಕೃತ್ಯತಾ ಪ್ರೀತಿಸ್ತು ದ್ವಿಧ ಸ್ನೇಹ ಕರ್ಮಜೋ ನಿಜ ಏವಚ ಇತಿ ಶಬ್ದ ನಿರ್ಣಯಿ. ಸಂತೋಷ ತೃಪ್ತಿರಾಪೂರ್ತಿ ಪ್ರೀತಿ ಪರ್ಯಾಯವಾಚಕಾ ಇತ್ಯಭಿಧಾನಂ. ರತಿ ಆನಂದ ಉದ್ದಿಷ್ಟ, ತೃಪ್ತಿಸ್ತು ಕೃತಕೃತ್ಯತ. ತುಂಬಾ ಚಂದದ ಶಬ್ದ. ರತಿ ಅಂದ್ರೆ ಆನಂದ, ತೃಪ್ತಿ ಅಂದ್ರೆ ಕೃತಕೃತ್ಯತೆ, ಹಬ್ಬ ಮಾಡಬೇಕಾದ್ ಮಾಡಿದ್ದಾಯ್ತು. ಆನಂದ ಬೇರೆ, ಮಾಡಬೇಕಾದ್ದನ್ನ ಮಾಡಿ ಮುಗಿಸಿದೆ. ಕೃತ್ಯಂ ಯದಸ್ತಿ ತತ್ಕೃತಂ, ಮಾಡ್ಲೇಬೇಕಿದ್ದದ್ದೇನಿತ್ತು ಅದು ಆಯ್ತು ಅಂತ. ಈ ಯೋಚನೆ ಇಲ್ಲದೇನೆ ಸುಖ ಆಗ್ಬೋದು. ಇನ್ನು ಸುಖ ಬೇಕು ಅಂತ ಅನಿಸೋದು ಮತ್ತೆ ಆಗುದು. ಹಾಗೆ ಈಗಂತೂ ಒಂದು ಸೌಖ್ಯ ಇದೆ, ಅದು ಆನಂದ.
ರತಿ ಆನಂದ ಉದ್ದಿಷ್ಟ, ತೃಪ್ತಿಸ್ತು ಕೃತಕೃತ್ಯತ. ತೃಪ್ತಿ ಅನ್ನೋದು ಯಾವತ್ತೂ ಕೂಡ ಇನ್ನು ಅವನಿಗೆ ಸ್ವತಃ ಒಳಗಿನಿಂದ ಬೇಕು ಅಂತಿದೆ, ಆದ್ರೆ ಇದಕ್ಕಿಂತ ಹೆಚ್ಚು ತಿನ್ನುವುದು ಉಚಿತ ಅಲ್ಲ, ಸಾಕು. ಮನಸ್ಸಿಗೆ ಇದನ್ನು ಒಂದ್ಸರ್ತಿ ತಿನ್ಬೇಕು ಅಂತಿತ್ತು, ತಿಂದಾಯ್ತು, ಇನ್ನು ಇದ್ರ ಮೇಲೆ ಮತ್ತೆ ಕೇಳಲ್ಲ, ಇದ್ರ ಮೇಲೆ ಮತ್ತೆ ಅಪೇಕ್ಷಿತವಲ್ಲ ಅನ್ನುವ ರೀತಿಯಲ್ಲಿ ಏನು ಭಾವ ಇದೆ ಅದು ತೃಪ್ತಿ. ತಿಂದಾಗ ಒಂದು ಎಂಜಾಯ್ ಮಾಡ್ತೇವಲ್ಲ, ಆ ಸಂಗತಿ ಅದು ಆನಂದ. ಹಾಗಾಗಿ ಇದೆರಡು ಬೇರೆ, ತೃಪ್ತಿ ಬೇರೆ, ಆನಂದ ಬೇರೆ. ಪ್ರೀತಿ ಅಂದ್ರೆ ಪ್ರೀತಿಸ್ತು ದ್ವಿವಿಧ, ಎರಡು ರೀತಿ ಇದೆ. ಒಂದು ಸ್ನೇಹ ಅಂದ್ರೆ ಸಾರಿ, ಆ ಶಬ್ದ ಸಮಾನವಾದದ್ದೇ, ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆದ್ರೆ ದ್ವಿವಿಧ, ಎರಡು ರೀತಿಯ ಅಂಶವನ್ನ ನಾವು ಗಮನಿಸ್ತೇವೆ. ಒಂದು ಕರ್ಮಜಃ, ಇನ್ನೊಂದು ನಿಜಃ. ಯಾವುದೋ ಕೆಲಸ ಮಾಡಿ ಕೊಟ್ಟದ್ರಿಂದ ಉಂಟಾಗುವಂತಹ ಪ್ರೀತಿ, ಇನ್ನೊಂದು ಅದಕ್ಕೆ ಕಾರಣ ಇಲ್ಲ. ಭವಭೂತಿ ಹೇಳ್ತಾನೆ, ಅಂತರಃ ಕೋಪಿ ಹೇತು. ಅವರಲ್ಲಿ ಯಾವುದೋ ಒಂದು ಕೆಲಸ ನೋಡಿ ಇಷ್ಟಪಟ್ಟದ್ದಲ್ಲ, ಅವರ ಯಾವುದೋ ಒಂದು ಚಟುವಟಿಕೆ ನೋಡಿ ಇಷ್ಟಪಟ್ಟದ್ದಲ್ಲ. ಭಗವಂತನನ್ನು ಇಷ್ಟಪಡ್ಲಿಕ್ಕೆ ಕಾರಣ ಬೇಕಿಲ್ಲ ಸಾಧಕನಾದವನಿಗೆ. ಅವನಿಗೆ ಅಲ್ಲಿರುವ ಅವನ ಗುಣ ಚಿಂತನೆಗಳಿಗಿಂತ ಹೆಚ್ಚಾಗಿ ಅವನ ಜೊತೆಗಿದ್ರೆ ಸಮಾಧಾನ ಆಗುತ್ತೆ. ಅವನು ನಮ್ಗೆ ಏನು ಮಾಡ್ಲಿಲ್ಲ ಅಂದ್ರೂ ಆ ವಸ್ತುವಿನಿಂದ ನಮಗೆ ಏನು ಪ್ರತ್ಯೇಕವಾದ ಯಾವುದೋ ಒಂದು ಗಿಡ ನಮ್ಗೆ ಇಷ್ಟ. ಯಾಕೆ ಅಂತ ಕೇಳಿದ್ರೆ ಅದರ ಹೂ ಇಲ್ಲ, ಹಣ್ಣಿಲ್ಲ, ಏನೋ ಒಂದು ಇರುತ್ತೆ ಕೆಲವೊಂದು ಸರ್ತಿ. ಆ ಗಿಡವನ್ನ ಅದನ್ನ ಸಾಕಿ ಬೆಳೆಸ್ಬೇಕು ಅಂತ. ಅದಕ್ಕೆ ಅದು ಎರಡು ತರ, ಕರ್ಮಜಃ ನಿಜಃ. ಕೆಲವು ಕ್ರಿಯೆಯಿಂದ ಹುಟ್ಟುವಂಥದ್ದು, ನಮಗೆ ಉಪಕಾರವಾದ ಕೆಲಸ ಮಾಡಿಕೊಟ್ಟ ಅಂತ. ಇನ್ನು ಕೆಲವೊಮ್ಮೆ ಅದಕ್ಕೆ ಯಾವುದೇ ಕಾರಣ ಇರುವುದಿಲ್ಲ, ಅದು ಅಂತರ ಕೋಪಿ ಹೇತು ಅಂತ ಭವಭೂತಿ ಹೇಳಿದ ಹಾಗೆ. ಎರಡನೇದು ನಿಜ. ಹೀಗೆ ಎರಡು ರೀತಿಯಾದ ಸ್ನೇಹ ಇದೆ, ಎರಡು ರೀತಿಯಾದ ಪ್ರೀತಿ ಇದೆ. ಇದು ಶಬ್ದ ನಿರ್ಣಯದ ಮಾತು. ಆಚಾರ್ಯರು ಎಷ್ಟು ಅಪೂರ್ವವಾದ ಕೋಶಗಳನ್ನು ಎತ್ತಿಕೊಡುತ್ತಾರೆ. ಮುಂದೆ ಸಂತೋಷ, ತೃಪ್ತಿ, ಅಲ್ಲಿರುವ ಶಬ್ದಗಳು ಸಂತೋಷ, ತೃಪ್ತಿ, ಆಪೂರ್ತಿ. ಆಪೂರ್ತಿ ಅಂದ್ರೆ ಪೂರ್ಣವಾದ, ಪೂರ್ಣಗೊಳ್ಳುವಂತಹ ಗುಣ. ಅಂದ್ರೆ ಯಾವುದರಿಂದಲೋ ಒಂದರಿಂದ ನಂದು ಬದುಕು ಪೂರ್ಣ ಆಯ್ತು ಅಂತ ಅನ್ನಿಸುವಂತಹ ಗುಣ ಏನಿದೆ, ಪ್ರೀತಿ, ಇದೆಲ್ಲ ಹೆಚ್ಚು ಕಮ್ಮಿ ಸಮಾನವಾಗಿ ಬಳಸ್ತೇವೆ. ಆದ್ರೆ ಅದಕ್ಕೆ ಅರ್ಥ ಏನಿದೆ, ವ್ಯತ್ಯಾಸ ಅನ್ನೋದನ್ನ ಹಿಂದೆ ಹೇಳಿದ್ರು. ಆನಂದ, ತೃಪ್ತಿ, ಪ್ರೀತಿ ಇದೆಲ್ಲವೂ ಕೂಡ ಪ್ರೀತಿ ಆಯಿತು, ಸಂತೋಷ ಆಯಿತು, ಅಂದ್ರೆ ಮೆಚ್ಚುಗೆ ಆಯಿತು, ನನ್ನ ಅಪೇಕ್ಷೆ ಪೂರ್ತಿ ಆಯಿತು. ಆ ಪೂರ್ತಿ ಅಂದ್ರೆ ಕೃತಕೃತ್ಯತ ಅನ್ನುವ ಹಾಗೆ. ತೃಪ್ತಿ ಅಂತಂದ್ರೆ ಇನ್ನು ಸಾಕು ಅಂತ. ಸಂತೋಷ ಅಂದ್ರೆ ಅದು ಹಿಂದೆ ಹೇಳಿದ್ರಲ್ಲ, ತಜ್ಜನಕಂ ರತಿಸ್ತಜ್ಜನಕಂ. ಹೀಗೆ ಮೇಲ್ನೋಟಕ್ಕೆ ಸಮಾನವಾದ ರೀತಿಯಲ್ಲೇ ಬಳಸುವಂತಹ ಪರ್ಯಾಯವಾಚಕಗಳಾಗಿ ಬಳಕೆಯಲ್ಲಿದೆ. ಇದು ಅಭಿಧಾನದ ಮಾತು. ಯಸ್ಮಾತ್ ಅಮುಕ್ತಸ್ಯ ಕಾರ್ಯಂ ಅಸ್ಯೈವ ತಸ್ಮಾತ್ ಅಸಕ್ತಃ ಆಚರನ್ನೇವ ಯಸ್ಮಾತ್ ಪ್ರಾಪ್ನೋತಿ ಮುಕ್ತಸ್ಯೈವ. ಇದು ಮುಂದಿನ ಶ್ಲೋಕಕ್ಕೆ ಬಂತು ಅನ್ಸುತ್ತೆ. ಮುಂದಿನ ಶ್ಲೋಕ ಏನು? ಅದು ಅಲ್ಲಿಗಾಯ್ತು ಆ ಶ್ಲೋಕ. ತಸ್ಮಾದಸಕ್ತ ಸತತಂ, ಇದು ಮುಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು. ಶ್ಲೋಕ ಎಲ್ಲಿದೆ ಮುಂದಿದ್ದು? ತಸ್ಮಾದಸಕ್ತ ಅದಕ್ಕಿಂತ ಹಿಂದೆ ಹೋಯ್ತು. ಸರಿ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥೋ ವ್ಯಪಾಶ್ರಯ. ಇದು ಮುಂದಿನ ಶ್ಲೋಕ. ಕೃತೇನ ನೈವ ತಸ್ಯ ಅರ್ಥಃ, ಅಕೃತೇನ ನೈವ ತಸ್ಯ ಅರ್ಥಃ, ನ ಚ ಅಸ್ಯ ಸರ್ವಭೂತೇಷು ಕಶ್ಚಿದರ್ಥೋ ವ್ಯಪಾಶ್ರಯ. ಹಿಂದೆ ಹೇಳಿದ ಆ ಸಮಾಧಿ ಸ್ಥಿತಿಯನ್ನು ಹೊಂದಿದವನಿಗೆ ಮುಂದಿನ ಪ್ರಪಂಚದ ಜೊತೆಗಿನ ವ್ಯವಹಾರ ಹೇಗಿರುತ್ತೆ ಅನ್ನೋದನ್ನ, ಮತ್ತು ಅವನಿಗೆ ಯಾವ ನಿಯಮಗಳು ಲಾಗೂ ಆಗುತ್ತೆ, ಯಾವ ನಿಯಮಗಳನ್ನು ಅವನು ಪಾಲಿಸದೇ ಇದ್ರೂ ಕೂಡ ತೊಂದರೆ ಇಲ್ಲ ಅನ್ನುವ ಈ ಸಂಗತಿಗಳನ್ನು ಅದು ಚರ್ಚೆ ಮಾಡುತ್ತೆ. ಮತ್ತೆ ನಾಳೆ ಇಲ್ಲ, ನಾಳಿದ್ದು ಅದರ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.